ರಾಜ್ಯ ಬಿಜೆಪಿ ಮನೆಯೊಂದು ಮೂರ್ನಾಲ್ಕು ಬಾಗಿಲು ಅಂತ ನಾವು ಕಳೆದ 2-3 ತಿಂಗಳಿಂದ ಸುದ್ದಿಗಳನ್ನು ಓದ್ತಾನೆ ಇದ್ದೀವಿ. ಈ ಭಿನ್ನಮತಕ್ಕೆ ಬ್ರೇಕ್ ಯಾವತ್ತು ಅಂತ ಹಲವು ಬಾರಿ ಹಲವರು ದೆಹಲಿ ದಂಡಯಾತ್ರೆ ಮಾಡಿದ್ರು. ಆದರೆ ಇವರೆಲ್ಲ ದೆಹಲಿಗೆ ಹೋದಾಗ ಟೈಮ್ ಸಿಗ್ತಿರ್ಲಿಲ್ಲ. ಆದರೆ ಈಗ ಬಿಜೆಪಿ ಹೈಕಮಾಂಡ್ ರಾಜ್ಯಕ್ಕೆ ಬಂದಿದೆ. ಬಣ ಬಡಿದಾಟದ ಹೊತ್ತಲ್ಲಿ ರಾಜ್ಯಕ್ಕೆ ಜೆ.ಪಿ. ನಡ್ಡಾ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಬಿಜೆಪಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಂಜೆ ರಾಜ್ಯ ಬಿಜೆಪಿ ನಾಯಕರಿಗೆ ಒಂಥರ ಗೋಲ್ಡನ್ ಟೈಮ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಗೆ ಸಮಯ ಸಿಗುತ್ತೆ. ಸಂಜೆ 6 ಗಂಟೆಗೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಜೆ.ಪಿ. ನಡ್ಡಾ ಮೀಟಿಂಗ್ ನಡೆಸ್ತಾರೆ. ರಾಜ್ಯ ನಾಯಕರ ಜೊತೆಗೆ ಹಲವು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಆ ಟೈಮಲ್ಲಿ ಜೆ.ಪಿ. ನಡ್ಡಾ ಅವ್ರ ಜೊತೆಗೆ ಯತ್ನಾಳ್ ಅಂಡ್ ಟೀಮ್ ದೂರು ಕೊಡುತ್ತಾ? ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವಂಥ ಯತ್ನಾಳ್ ಆ್ಯಂಡ್ ಟೀಮ್ ರೆಬಲ್ ನಾಯಕರು ಅವ್ರದ್ದೇ ಆದಂಥ ಹಲವು ಸಭೆಗಳನ್ನು ಆಗಾಗ ಮಾಡ್ತಾನೆ ಇರ್ತಾರೆ. ಕುಮಾರ್ ಬಂಗಾರಪ್ಪನವರ ಸದಾಶಿವನಗರದ ನಿವಾಸ ಅವರಿಗೆ ಮೀಟಿಂಗ್ ಸ್ಪಾಟ್ ಆಗಿದೆ. ಆ ಮೀಟಿಂಗ್ನಲ್ಲಿರುವಂಥವರು ಇವತ್ತು ಜೆ.ಪಿ. ನಡ್ಡಾ ಅವ್ರ ಹತ್ರ ಏನಾದರೂ ಭಾಳ ಪ್ರಮುಖ ವಿಚಾರಗಳ ಬಗ್ಗೆ ಅಥವಾ ವಿಜೇಂದ್ರ ಅವರ ಬಗ್ಗೆ ಇನ್ನಷ್ಟು ದೂರು ಸಲ್ಲಿಸೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಒಟ್ಟಾರೆ ಜೆ.ಪಿ. ನಡ್ಡಾ ಇವತ್ತು ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸಂಜೆ 6 ಗಂಟೆ ನಂತರ ಬಿಜೆಪಿಯ ನಾಯಕರನ್ನು ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಭಿನ್ನಮತಕ್ಕೆ ಬ್ರೇಕ್ ಹಾಕ್ಬಹುದಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸಾಮಾನ್ಯವಾಗಿ ಇಂಥವರೆಲ್ಲ ರಾಜ್ಯಕ್ಕೆ ಬಂದಾಗ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಸುಮ್ಮನೆ ಬಂದಿರ್ತಾರಾ? ಒಂದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದರೆ ಈ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡನ್ನೂ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಜೆ.ಪಿ. ನಡ್ಡಾ ಅವರಿಗೆ? ಅದೇ ಪ್ರಶ್ನೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಗುಡ್ ಮಾರ್ನಿಂಗ್. ಜೆ.ಪಿ. ನಡ್ಡಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸ್ವಾಮಿ ಕಾರ್ಯಕ್ಕೋಸ್ಕರ, ಏನೊಂದು ಕಾರ್ಯಕ್ರಮಕ್ಕೋಸ್ಕರ. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಭಿನ್ನಮತವನ್ನು ಶಮನ ಮಾಡುವ ಪ್ಲಾನ್ ಏನಾದರೂ ಇದೆಯಾ? ರಾಜ್ಯಕ್ಕೆ ಬಂದಿರುವ ಹೈಕಮಾಂಡ್ಗೆ ರಾಜ್ಯದ ಬಿಜೆಪಿ ನಾಯಕರುಗಳು ಯಾವ್ಯಾವ ರೀತಿಯ ದೂರು ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ದಿನಾಂತ್ಯದ ಒಳಗೆ ದೀಪಾ? ಪ್ರಣುತ್, ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಬ್ಲಾಸ್ಟ್ ಆಗಿರೋದಂತೂ ನಿಜ. ಅಂದರೆ ಬಹಿರಂಗ ಸಭೆಗಳು ನಡೀತಾ ಇದೆ, ಭಿನ್ನರ ತಂಡ ಒಂದು ರೆಡಿಯಾಗಿದೆ, ಪ್ರವಾಸಗಳನ್ನು ಕೈಗೊಳ್ತಿದೆ. ಇದಕ್ಕೆ ಎಷ್ಟೇ ಕಡಿವಾಣ ಹಾಕಿದರೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಅದು ಮುಜುಗರವೇ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ನಡ್ಡಾ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹದ್ದು. ಅಂದರೆ ಇವತ್ತು ಸಂಜೆ, ಅಂದರೆ ಅವರ ಎಲ್ಲ ಕಾರ್ಯಕ್ರಮಗಳು ಮುಗಿದ ಬಳಿಕ ಕೆಕೆ ಗೆಸ್ಟ್ ಹೌಸಲ್ಲಿ ಅವರು 6 ಗಂಟೆ ಮೇಲೆ ಇರ್ತಾರೆ ಅನ್ನುವಂತಹದ್ದು. ಈ ವೇಳೆ ರಾಜ್ಯದ ಹಲವು ನಾಯಕರನ್ನ, ಬಿಜೆಪಿ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈ ಭೇಟಿಯ ವೇಳೆ ಯಾರ್ಯಾರು ಏನೇನನ್ನ ದೂರನ್ನ ಅವರಿಗೆ ಕೊಡ್ತಾರೆ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ 6 ಗಂಟೆಯ ನಂತರ ಸಿಗ್ತಾ ಇರುವಂತಹದ್ದೇ ಈ ಒಂದು ಎಲ್ಲ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಿಕ್ಕ ಅನ್ನುವಂತಹದ್ದು. ಜೊತೆಗೆ ಯತ್ನಾಳ್ ಟೀಮ್ ಕೂಡ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ, ಆ ರೀತಿಯಾದಂತಹ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಆದರೆ ಇವತ್ತಿನ ಆ ಒಂದು ಅಂದರೆ ನಾಯಕರುಗಳ ಭೇಟಿ ಮುಂಬರುವಂತಹ ದಿನಗಳಲ್ಲಿ ಒಂದು ಹೊಸ ರೀತಿಯಾದಂತಹ ಹೊಸ ಚಟುವಟಿಕೆಗಳಿಗೆ ನಾಂದಿ ಆಗುತ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿ ಇವತ್ತು ಏನು ಸಂಜೆ 6 ಗಂಟೆಗೆ ಯಾವ್ಯಾವ ನಾಯಕರು ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ, ಯಾವ್ಯಾವ ದೂರನ್ನ ಅವರಿಗೆ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಕುತೂಹಲ ಇರುವಂತಹದ್ದು. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.